ಇನ್ನಿ ಬಜೆಟ್ ರಾಜ್ಯದಲ್ಲಿ ಅಥವಾ ಕೇಂದ್ರದಲ್ಲಿ ಬಜೆಟ್ ಸೆಷನ್ಗಿಂತ ಮೊದಲು ಸಾಮಾನ್ಯವಾಗಿ ರಾಜ್ಯಪಾಲರು ಅಥವಾ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು ಭಾಷಣ ಮಾಡ್ತಾರೆ. ಆ ಭಾಷಣದ ಮೇಲೆ ಚರ್ಚೆ ಆಗ್ತದೆ. ಅದರೊಳಗೆ ಭಾಳಷ್ಟು ಪೊಲಿಟಿಕಲ್ ಪಾಯಿಂಟ್ ಬರ್ತಾವಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಬಜೆಟ್ದಾಗ ಇಷ್ಟು ಪಾಲಿಟಿಕ್ಸ್ ನಾನು ನೋಡಿಲ್ಲ. ಅಂದ್ರೆ ಬರೀ ಕೇಂದ್ರಕ್ಕೆ ಬೈಯೋದೇ ಬಜೆಟ್ ಅಂತ ತಿಳ್ಕೊಂಡ್ಬಿಟ್ರೆ ಅವರು. ಕೇಂದ್ರವನ್ನು ಯಾಕಂದ್ರೆ ಕುಣಿಲಿಕ್ಕೆ ಬರಲಾರ್ದವ ನೆಲ ಡೊಂಕ್ ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದಿ ಮಾತದ, ಕೈಲಾಗದವ ಮೈಯೆಲ್ಲ ಪರಿಸ್ಕೊಂಡ ಅಂತ ಹೇಳಿ ಇವ್ರಿಗೆ ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಕೇಂದ್ರವನ್ನು ಬೈಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಕೇಂದ್ರದಲ್ಲಿ ಹಂಗಾದ ಕೇಂದ್ರದ GDP ಎಷ್ಟು ಜಾಸ್ತಿ ಆಗಿದೆ, ಕೇಂದ್ರದ ಬಜೆಟಿನ ನಂತರ ಕೋವಿಡ್ನ ನಂತರ ರಾಜ್ಯ ಸರ್ಕಾರಗಳಿಗೆ ಬಡ್ಡಿ ರಹಿತ ಸಾಲ ನಾವೆಷ್ಟು ಕೊಟ್ಟಿವಿ. ಇಲ್ಲೂ ಸಹಿತ 11,000 ಕೋಟಿ ರೂಪಾಯಿ ಏನು ಈ ಸರ್ತೆ ಓವರಾಲ್ ಸಾಲದೊಳಗದ. ಅದರೊಳಗೆ ನಾವು ಬಡ್ಡಿ ರಹಿತ ಸಾಲ ಕೊಟ್ಟಿವಿ ಇಡೀ ದೇಶಾದ್ಯಂತ. ಅದೆಲ್ಲ ಸೇರೋದು ಕೇಂದ್ರದ ಸಾಲ ಇರೋದು. ಜಾಗತಿಕ ಮತ್ತು ನಮ್ಮ GDP ಎಷ್ಟಾಗಿದೆ ಈಗ. ಇವ್ರ ಕಾಲದಾಗ 16-17 ಲಕ್ಷ 18 ಲಕ್ಷ 20 ಲಕ್ಷ ಇದ್ದಿದ್ದು ಬಜೆಟ್ ಇವತ್ತು ಸಮೀಪ 50 ಲಕ್ಷಕ್ಕೆ ಬರ್ತಾ ಇದೆ. 50 ಲಕ್ಷ ಕೋಟಿ. ಮತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ವಿ ಆರ್ ದಿ 5th ಲಾರ್ಜೆಸ್ಟ್ ಎಕಾನಮಿ ಆ್ಯಂಡ್ ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ 3rd ಲಾರ್ಜೆಸ್ಟ್ ಎಕಾನಮಿ. FDI ಜಾಸ್ತಿ ಆಗಿದೆ. ಆನಂತರ ಕಂಟಿನ್ಯೂಸ್ಲಿ ಜಗತ್ತಿನ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಭಾರತ ಹೊರಹೊಮ್ಮಿದೆ. ಡಿಫೆನ್ಸ್ದೊಳಗೆ ಆಲ್ಮೋಸ್ಟ್ 80% ಸೆಲ್ಫ್ ರಿಲಯಬಿಲಿಟಿ ಬಂದದ್ದು ನಮ್ದು. ಇವ್ರ ಕಾಲದಾಗ 100% ಇಂಪೋರ್ಟ್ ಇತ್ತು. 100%. ಅವು ಬರಫ್ದಾಗ ಅಂದ್ರೆ ಹಿಮಪಾತ ಎಲ್ಲಿ ಆಗ್ತದೆ ಅಲ್ಲಿ ಹಾಕ್ಕೊಂಡು ಅಡ್ಡಾಡು ಬೂಟು ಸಹಿತ ಇಂಪೋರ್ಟ್ ಮಾಡ್ತಾಯಿದ್ರೆ. ಇವತ್ತು ನಾವು ಎಲ್ಲ ಮೇಕ್ ಇನ್ ಇಂಡಿಯಾದಾಗ ಮಾಡಿದ್ದೀವಿ. ಹಾಗಾಗಿ ಭಾರತ ಸರ್ಕಾರ ಸಾಲ ಮಾಡ್ಯದ. ಭಾರತ ಸರ್ಕಾರ ಏನು ಸಾಲ ಮಾಡ್ಯದ ಅದಕ್ಕೆ ಭಾರತ ಸರ್ಕಾರದ ವಿತ್ತೀಯ ಶಿಸ್ತಿನಲ್ಲಿದ್ದೀವಿ ನಾವು. ವಾಯ್ಟ್ ಅಂಡರ್ ದಿ ಫಿಸ್ಕಲ್ ಡಿಸಿಪ್ಲಿನ್. ಮತ್ತು ಯಾವುದೇ ಪ್ರಾಪರ್ ಆದಂಥ ಪ್ಲ್ಯಾನಿಂಗ್ ಇಲ್ಲದೆ ಮನಬಂದಂತೆ ಹಂಚಿ ನಾವು ಸಾಲ ಮಾಡಿಲ್ಲ. ಮತ್ತು ನಿಮಗೆಲ್ಲ ರಾಜ್ಯಕ್ಕೇನು ಸಾಲ ಕೊಟ್ಟಿವಿ ನಾವು. ಆ ಸಾಲ ಸಹಿತ ನಮ್ಮ ಕಡೆನ ಅದ. ಯಾಕಂದ್ರೆ ನಿಮಗೆ ಬಡ್ಡಿ ರಹಿತ ಸಾಲ ಕೊಟ್ಟಿವಿ ನಾವು. 50 ವರ್ಷ ತನಕ ಬಡ್ಡಿ ರಹಿತ ಸಾಲ ಕೊಟ್ಟಿವಿ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಸಿದ್ದರಾಮಯ್ಯ ಅವರೇ ಹೇಳಿದ ಪ್ರಕಾರ ಮುನ್ನ ಇಲೆಕ್ಷನ್ ನಿಲ್ಲೋದು ಗ್ಯಾರಂಟಿ ಇಲ್ಲ ಅಂತ ಭಾಳ ಸರ್ತೆ ಹೇಳ್ಯಾರ. ಸೊ ಕೊನೆಗೆ ಹೋಗೋ ಮುಂದೆ ಸತ್ಯ ಮಾತಾಡಿ ಸರಿಯಾದ ಮಾಹಿತಿಯನ್ನು ಕೊಟ್ಟು ಜನಕ್ಕೆ ಒಳ್ಳೆ ಮಾಡೋ ಕೆಲಸ ಮಾಡಿರಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.